ನಮಸ್ಕಾರ ಸ್ನೇಹಿತರೆ. ಇವತ್ತು ಹಾವುಗಳ ಕುರಿತಾಗಿ ಒಂದಿಷ್ಟು ವಿಸ್ಮಯಕಾರಿ ವಿಷಯಗಳನ್ನು ಕೇಳೋಣ. ಮೊದಲನೇದಾಗಿ, ಹಾವುಗಳು ಸೃಷ್ಟಿಯಲ್ಲಿ ಮಾನವನಿಗೆ ಇರುವಂತಹ ಒಂದು ಉಪಕಾರಿ ಜೀವಿಗಳು. ಅವುಗಳ ಬಗ್ಗೆ ಸಾಕಷ್ಟು ಮೂಢನಂಬಿಕೆಗಳಿವೆ. ಹಾಗೆಯೇ ಅವುಗಳ ಬಗ್ಗೆ ಅತ್ಯಂತ ಆಸಕ್ತಿದಾಯಕವಾದಂತಹ ವಿಷಯಗಳಿದ್ದಾವೆ. ಪೂಜೆ ಮಾಡೋದರಿಂದ ಹಿಡಿದು ಅವುಗಳ ವೈವಿಧ್ಯಮಯ ಜೀವನ ಇತ್ಯಾದಿಗಳ ಬಗ್ಗೆ ಒಂದಷ್ಟು ವಿಷಯಗಳಿದ್ದಾವೆ. ಹಾವುಗಳು ಸರೀಸೃಪಗಳು ಅಥವಾ ರೆಪ್ಟೈಲ್ಸ್ ಅಂತ ಗುಂಪಿಗೆ ಸೇರ್ತವೆ. ಸುಮಾರು 100 ಮಿಲಿಯನ್ ವರ್ಷಗಳಿಂದ ಈ ಭೂಮಿಯ ಮೇಲೆ ಇದ್ದಾವೆ. ಮನುಷ್ಯನಿಗಿಂತ ಎಷ್ಟೋ ಮೊದಲು ಇವು ಪ್ರಪಂಚಕ್ಕೆ ಬಂದಿದ್ದಾವೆ. ಇವುಗಳು ಹಲ್ಲಿಗಳಿಂದ ವಿಕಸನಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇವುಗಳಿಂದ ಹಲ್ಲಿಗಳೇನಿದೆ, ವಿವಿಧ ಜಾತಿಯ ಹಲ್ಲಿಗಳು ಇವುಗಳಿಂದ ವಿಕಸನಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾವುಗಳು ಅವುಗಳ ಗಾತ್ರಕ್ಕಿಂತ 4 ಪಟ್ಟು ಜಾಸ್ತಿ ಗಾತ್ರದಲ್ಲಿ ಬಾಯಿಯನ್ನು ತೆಗಿತವೆ, ಇಲ್ಲಿ ನೋಡ್ಬೋದು. ಮತ್ತು 150 ಡಿಗ್ರಿಯಷ್ಟು ಕೆಲವೊಮ್ಮೆ ಬೇಟೆ ನುಗ್ಗಲಿಕ್ಕೆ ಬಾಯಿ ತೆಗಿತವೆ. ಇಷ್ಟು ದೊಡ್ಡದಾಗಿ ಬಾಯಿ ತೆಗೆಯುವ ಏಕೈಕ ಜೀವಿ ಹಾವು. ಬಹುತೇಕ ಹಾವುಗಳು ಮಿಲನದ ಸಮಯದ ಹೊರತಾಗಿ ಏಕಾಂಗಿ ಜೀವನವನ್ನು ಬಯಸ್ತವೆ. ಅವೆಂದೂ ಸಾಮಾಜಿಕ ಜೀವಿಗಳು ಅಲ್ಲ. ಅನೇಕ ಸಲ ನಾವು ಕೇರೆ ಹಾವುಗಳು ಮತ್ತು ಸರ್ಪಗಳು ಸ್ನೇಹವನ್ನು ಮಾಡ್ತವೆ ಅಂತ ಹೇಳ್ತೀವಿ. ಖಂಡಿತ ಇಲ್ಲ. ಅದು ತನ್ನ ಪ್ರಭೇದದ ಹೊರತಾಗಿ ಮತ್ತೊಂದು ಹಾವನ್ನು ತನ್ನ ಆಹಾರವಾಗಿ ಮಾತ್ರ ನೋಡುತ್ತದೆ. ಇದೊಂದು ತಿಳ್ಕೊಳ್ಬೇಕು. ಪ್ರಪಂಚದಲ್ಲಿ ಸುಮಾರು 3600ಕ್ಕಿಂತ ಜಾಸ್ತಿ ಪ್ರಭೇದದ ಹಾವುಗಳಿದ್ದರೂ ಅವುಗಳ ಕೇವಲ 300 ಪ್ರಭೇದಗಳು ಮಾತ್ರ ವಿಷಕಾರಿ. ಇದರಲ್ಲಿ ಇಲ್ಲಿ ಸುಮಾರು ಒಂದು 30 ಪ್ರಭೇದಗಳನ್ನು ನಾವನ್ನು ಕೊಟ್ಟಿದ್ದೀವಿ. ಭಾರತದ ಶಿಲಾ ಹೆಬ್ಬಾವು, ಕೆರೆ ಹಾವು ಇವ್ಯಾವುದು ವಿಷಕಾರಿ ಹಾವುಗಳಲ್ಲ. ರಾಜಸರ್ಪ ಇರ್ಬೋದು, ಹಾರುವ ಸರ್ಪ, ಹಸಿರು ಹಾವು, ಸಾಮಾನ್ಯ ಬೆಕ್ಕುಗಳು ಹಿಡಿಯುವಂತಹ ಹಾವು, ನಾಯಿ ಮುಖದ ಹಾವು ಇವ್ಯಾವುದೂ ಸಹಿತ ವಿಷದ ಹಾವುಗಳಲ್ಲೂ ಅಲ್ಲ. ಉಳಿದವೆಲ್ಲ ವಿಷದ ಹಾವುಗಳು. ಇಲ್ಲಿ ಇದರ ವರ್ಗೀಕರಣ ಹೇಗಿದೆ. ಟ್ಯಾಕ್ಸಿಕೋಪೆರಾ ಅಂತ ಇದರ ಒಂದು ವರ್ಗೀಕರಣ. ಇದರಲ್ಲಿ ಕುರುಡು ಹಾವು ಬರುತ್ತೆ, ಹೆಬ್ಬಾವುಗಳು ಬರ್ತವೆ. ನಂತರ ಕೆನೋಫಿಡಿಯಾ, ಇದರಲ್ಲಿ ವೈಪರ್ಗಳು ಅಥವಾ ವಿಷಕಾರಿ ಹಾವುಗಳು, ಎಲಾಪಿಡ್ಸ್ ಬರ್ತವೆ, ಅಟ್ರಾಟಾಸ್ಪಿಸ್ ಮತ್ತು ಕೊಲಬ್ರಿಡ್ಸ್ಗಳು ಬರ್ತವೆ. ಈ ಕೆಂಪು ಬಣ್ಣದಲ್ಲಿ ಗುರುಸಿದ್ದಂತೆ ಎಲ್ಲವೂ ಸಹಿತ ವಿಷಪೂರಿತ ಹಾವುಗಳು. ಇವೆಲ್ಲ ವೈಪರ್ಗಳಿರ್ಬೋದು, ಎಲಾಪಿಡ್ಸ್ ಇರ್ಬೋದು ಅಥವಾ ಅಟ್ರಾಕ್ಟಾಸಿಸ್ ಇವೆಲ್ಲ ಏನಿದೆ ಅಂತಂದರೆ ಇವು ವಿಷಪೂರಿತ ಹಾವುಗಳು. ಕೊಲಬ್ರಿಡ್ಗಳಲ್ಲಿ ಕೆಲವೊಂದು ವಿಷಪೂರಿತ, ಕೆಲವೊಂದು ಅಲ್ಲ. ಕುರುಡು ಹಾವು, ಹೆಬ್ಬಾವುಗಳು ಇವ್ಯಾವುದು ಸಹಿತ ವಿಷಕಾರಿ ಹಾವುಗಳು ಅಲ್ಲ. ಅನೇಕ ರೀತಿಯ ಹಾವುಗಳು ಇದರಲ್ಲಿದ್ದಾವೆ. ಭಾರತದ ನಾಗರ ಹಾವು ಇರ್ಬೋದು ಅಥವಾ ಕೋರಲ್ ಸ್ನೇಕ್ಗಳು, ಸ್ಲೈಡ್ ವಿಂಡರ್ಗಳು ಹಾಗೂ ಮಿಲ್ಕ್ ಸ್ನೇಕ್ ಇತ್ಯಾದಿ ಅನೇಕ ರೀತಿಯ ಬ್ಲ್ಯಾಕ್ ಮ್ಯಾಂಬಾ, ಈಸ್ಟರ್ನ್ ರೇಸರ್ ಇದು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಇರುವಂತಹ ಹಾವುಗಳು. ಆಯಾ ಭಾಗದ ಹಾವುಗಳಿಗೆ ಆಯಾ ದೇಶದ ಹೆಸರನ್ನು ಹೊಂದಿಸಿದರೆ ಕ್ಯಾಲಿಫೋರ್ನಿಯಾ ಕಿಂಗ್ಸ್ ಸ್ನೇಕ್ ಅದು ಈ ರೀತಿ. ಮತ್ತು ಸಮುದ್ರದಲ್ಲಿರುವ ಬಹುತೇಕ ಹಾವುಗಳು ಅತ್ಯಂತ ವಿಷಕಾರಿಯಾದಂತಹ ಹಾವುಗಳು. ಇವುಗಳನ್ನು ಸಮುದ್ರದ ದಡದಲ್ಲಿ ನೋಡಬಹುದು. ಸಮುದ್ರದ ದಡದಲ್ಲಿ ಇರುವಂತಹ ಹಾವುಗಳ ಸಹವಾಸಕ್ಕೆ ಎಂದೂ ಹೋಗಬೇಡಿ. ಅತ್ಯಂತ ವಿಷಕಾರಿ ಹಾವುಗಳು. ಅನೇಕ ಜನ ಇವುಗಳ ಮೇಲೆ ಸಂಶೋಧನೆಯನ್ನು ಮಾಡಲಿಕ್ಕೆ ಹೋಗಿ, ಚಿತ್ರೀಕರಣವನ್ನು ಮಾಡಲಿಕ್ಕೆ ಹೋಗಿ ಮರಣವನ್ನು ಅಪ್ಪಿದ್ದಾರೆ ಇವರಿಗೆ. ಹಾಗೆಯೇ ಅನೇಕ ಹಾವುಗಳು ತತ್ತಿಯನ್ನಿಟ್ಟು ಸಂತಾನ ಬೆಳೆಸ್ತವೆ. 70% ಹಾವುಗಳು ತತ್ತಿಯನ್ನಿಟ್ಟು ಸಂತಾನವನ್ನು ಬೆಳೆಸ್ತವೆ. ಕೆಲವು ಮರಿಗಳನ್ನು ಇಡ್ತವೆ, ಅಂದರೆ 30% ಹಾವುಗಳು. ಆದರೆ ಯಾವುದೇ ಹಾವುಗಳು ಸಸ್ತನಿಗಳು ಅಲ್ಲ ಅಥವಾ ಸ್ತನಿಗಳಲ್ಲ. ಕೆಲವು ದೇಶಗಳಲ್ಲಿ ಹಾವುಗಳನ್ನು ಸಾಕು ಪ್ರಾಣಿಯಾಗಿ ಮತ್ತು ಖಾದ್ಯ ಪ್ರಾಣಿಯಾಗಿಯೂ ಸಹಿತ ಬಳಸ್ತಾರೆ. ಚೀನಾದಂತಹ ಕೆಲವು ದೇಶಗಳಲ್ಲಿ ಇದನ್ನು ಖಾದ್ಯ ಪ್ರಾಣಿಯಾಗಿ ಸಹಿತ ಬಳಸ್ತಾರೆ. ಹಾವುಗಳನ್ನು ಅನೇಕ ರೀತಿಯ ಉಪಯೋಗಕ್ಕೆ ಬಳಸ್ತಾರೆ. ಒಂದು ಹೆಬ್ಬಾವಿನಂಥ ಮರಿ ಹೆಬ್ಬಾವುಗಳನ್ನು ಆಟ ಆಡಲಿಕ್ಕೆ ಇರ್ಬೋದು. ಕೆಲವೊಮ್ಮೆ ಸಾಕು ಪ್ರಾಣಿಗಳಲ್ಲಾಗಿ ಇವುಗಳನ್ನು ಸಾಕ್ತಾರೆ. ಹಾವಿನ ಖಾದ್ಯಗಳು ಅತ್ಯಂತ ರುಚಿಕರ ಅಂತ ಕೆಲವೊಂದು ಜನಾಂಗದ ನಂಬಿಕೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗೆ ಹಾವುಗಳನ್ನು ಬೇಯಿಸಿ ಅವುಗಳನ್ನು ತಿಂತಾರೆ ಅಂತ. ಯಾಕಂದರೆ ಇವುಗಳಿಗೆ
ಮಾಂಸ ಬಾಲದಿಂದ ಹಿಡಿದು ತಲೆಯವರೆಗೆ ಇರುತ್ತೆ. ಇದರ ಮಾಂಸ ಅತ್ಯಂತ ರುಚಿಕಾರಿ ಅಂತ ಕೆಲವರ ನಂಬಿಕೆ. ಹೀಗೆ ಹಾವಿನ ಖಾದ್ಯವನ್ನು ಚೈನಾದಂತಹ ಅನೇಕ ದೇಶಗಳಲ್ಲಿ ಇದನ್ನು ಬಳಸ್ತಾರೆ. ಹಾವುಗಳ ಕಣ್ಣುಗಳ ಆಕಾರದಲ್ಲಿ ಅವುಗಳು ವಿಷಕಾರಿಯಾಗುವುದನ್ನು ಅಷ್ಟೊಂದು ಸರಿಯಾಗಿ ಹೇಳೋಕ್ಕಾಗೋದಿಲ್ಲ. ಆದರೂ ಸಹಿತ ಕೆಲವೊಮ್ಮೆ ಹೇಳ್ಬೋದು, ಅತ್ಯಂತ ಕರಾರುವಾಕ್ಕಾಗಿ ಇಲ್ಲ. ಎಲಿಪ್ಟಿಕಲ್ ಕಣ್ಣಿನ ಅಥವಾ ರೌಂಡ್ ಅಥವಾ ಈ ಗೋಲಾಕಾರದ ಕಣ್ಣಿನ ಹಾವುಗಳು ವಿಷಕಾರಿ ಇತ್ಯಾದಿ ಹೇಳ್ತಾರೆ, ಆದರೆ ಅಷ್ಟೊಂದು ಸರಿಯಾಗಿ ಅಲ್ಲ. ಹಾವುಗಳ ಅತ್ಯಂತ ಪ್ರಿಯವಾದ ಆಹಾರ ಯಾವುದು ಅಂತಂದರೆ ಬಹಳ ಆಶ್ಚರ್ಯಕರವಾಗಿ ಮತ್ತೊಂದು ಹಾವು. ಇವು ಅನೇಕ ಹಾವುಗಳು ಸ್ವಜಾತಿ ಭಕ್ಷಕಗಳು, ತಮ್ಮನ್ನು ತಾವೇ ತಿಂತವೆ. ಹಾವುಗಳು ನುಣುಪಾಗಿದ್ದು ಸುಲಭವಾಗಿ ನುಂಗಬಹುದಾದಂತಹ ಪ್ರಾಣಿಗಳಾಗಿರುವುದರಿಂದ ಒಂದು ಹಾವು ಮತ್ತೊಂದು ಹಾವನ್ನು ಅತ್ಯಂತ ಇಷ್ಟಪಟ್ಟು ತಿನ್ನುತ್ತದೆ. ಇದು ವಿಸ್ಮಯಕಾರಿ ಜೀವನ. ಹಾವು ಸಿಗದೆ ಹೋದರೆ ಅವು ಕಪ್ಪೆಯನ್ನು ಇಲಿಯನ್ನು ತಿಂತವೆ. ಹಾವು ಇಲಿಯನ್ನು ತಿನ್ನಬೇಕಾದ್ರೆ ಅದರ ಕಾಲು ಮತ್ತು ಅದರ ಬಾಲ ಎಲ್ಲ ಅಡ್ಡಕ್ಕೆ ಬರುತ್ತೆ. ಇದರಿಂದ ಮತ್ತೊಂದು ಹಾವನ್ನು ಅತ್ಯಂತ ಇಷ್ಟಪಡುತ್ತದೆ. ಅಥವಾ ಇವು ಸ್ವಜಾತಿ ಭಕ್ಷಕಗಳು. ಹಾವುಗಳ ಉದರದಲ್ಲಿ ರೋಗಕಾರಕ ಈ ಕೋಲೈ ಮತ್ತು ಸಾಲ್ಮೊನೆಲ್ಲಾ ವರ್ಗಕ್ಕೆ ಸೇರಿದ ಅನೇಕ ಬ್ಯಾಕ್ಟೀರಿಯಾಗಳು ಇರುತ್ತವೆ ಎಂಬ ವಿಸ್ಮಯಕಾರಿ ವಿಷಯ ಗೊತ್ತಾಗಿದೆ. ಕೆಲ ಹಾವುಗಳು ಪ್ರತಿ ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಅವು ಓಡ್ತವೆ. ಮತ್ತು ಹಾವುಗಳಿಗೆ ಕಿವಿಗಳಿಲ್ಲ, ಯಾವುದೇ ಹಾವು ಕಿವಿಗಳಿಲ್ಲ, ಆದರೆ ಕಿವಿಯಾಕಾರದ ಅಂಗ ಇದೆ. ಈ ರೀತಿ ಕಿವಿಯಾಕಾರದ ಅಂಗ ಇದೆ. ಅವುಗಳಿಗೆ ಶಬ್ದಗ್ರಹಣ ಶಕ್ತಿ ಇದೆ. ಕೆಲವೊಮ್ಮೆ ಅವುಗಳ ದವಡೆಯ ಮೂಲಕವೂ ಸಹಿತ ಅವು ಶಬ್ದವನ್ನು ಗ್ರಹಿಸ್ತವೆ. ದವಡೆಯ ಕೆಳಗಿರುವಂತಹ ಒಂದು ವಿಶೇಷ ಅಂಗದಿಂದ ಅವು ಶಬ್ದವನ್ನು ಗ್ರಹಿಸ್ತವೆ. ಹಾವಿನ ಆಂತರಿಕ ಅಂಗಗಳು ಈ ರೀತಿ ಇರ್ತವೆ. ತಲೆ ಆದ ಮೇಲೆ ಎಡ ಶ್ವಾಸಕೋಶ, ಹೃದಯ, ಬಲ ಶ್ವಾಸಕೋಶ, ಎರಡೂ ಶ್ವಾಸಕೋಶಗಳು ಇಲ್ಲಿ ಇರ್ತವೆ. ಮತ್ತು ಪಿತ್ತಜನಕಾಂಗ, ತುಂಬ ಉದ್ದ ಆಗಿರುವಂತಹ ಒಂದು ಅಂಗ, ಮತ್ತು ಹೊಟ್ಟೆ ಒಂದು ಕೊಳವೆಯಾಕಾರದ ಅಂಗ. ಇದು ಸಣ್ಣ ಕರಳು. ಈ ರೀತಿ ಎಲ್ಲ ಮುರುಳಿ ಬಿದ್ದಿರುವಂತಹ ಸಣ್ಣ ಕರಳು, ಪಿತ್ತಜನಕಾಂಗ ಇತ್ಯಾದಿ ಅನೇಕ ಕ್ಲೋಯಕ ಇತ್ಯಾದಿ ಭಾಗಗಳು ಇಲ್ಲಿರ್ತವೆ. ಮತ್ತು ಈ ರೀತಿ ಚೂಪಾದ ಅತ್ಯಂತ ತೀಕ್ಷ್ಣವಾದ ಹರಿತವಾದಂತಹ ಹಲ್ಲುಗಳು ಮುಂಭಾಗದ ಮೇಲ್ಭಾಗದ ದವಡಿಯಲ್ಲಿ ಇವು ಇರ್ತವೆ. ಅದು ಕಚ್ಚುವಾಗ ಇವುಗಳಿಗೆ ಸಹಾಯ ಮಾಡುತ್ತವೆ. ಈ ಉದ್ದಾದ ಹಲ್ಲುಗಳ ಮೂಲಕ ಏನಿದೆ ವಿಷದ ಗ್ರಂಥಿಗಳು ನಾಳಗಳ ಮೂಲಕ ಇರ್ತವೆ. ಹಾವುಗಳ ಹೃದಯ ಮತ್ತು ಶ್ವಾಸಕೋಶ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅದು ಕೆಲಸ ಮಾಡುತ್ತದೆ. ಇದು ಹಾವಿನ ಹೃದಯ, ಹೃತ್ಕರ್ಣ, ಹೃತ್ಕರ್ಣ ಎರಡು ಹೃತ್ಕುಕ್ಷಿಗಳು. ಇವುಗಳ ಹೃದಯದ ಬಡಿತ ಪ್ರತಿ ನಿಮಿಷಕ್ಕೆ 50 ಮತ್ತು ಉಸಿರಾಟದ ವೇಗ 20 ಪ್ರತಿ ನಿಮಿಷಕ್ಕೆ. ನಮ್ಮದು 60ರಿಂದ 72 ಹೃದಯ ಬಡಿತ ಇದ್ದರೆ ಇವುಗಳದು 50 ಮಾತ್ರ. ಉಸಿರಾಟದ ವೇಗ ಇವುಗಳದು 20 ಮಾತ್ರ. ಇಲ್ಲಿ ನೋಡಿ, ಅನ್ನನಾಳ ಮೊದಲನೇದು, 2 ಶ್ವಾಸನಾಳ, 3ನೇದು ಶ್ವಾಸಕೋಶಗಳು, ಎಡ ಭಾಗ 1, ಬಲ ಭಾಗದ ಶ್ವಾಸಕೋಶ, 4ನೇದು ಮೂಲ ಎಡ ಶ್ವಾಸಕೋಶ, ನಂತರ 5ನೇದು ಬಲ ಶ್ವಾಸಕೋಶ. ಇಲ್ಲಿರೋದು ಬಲ ಶ್ವಾಸಕೋಶ. ಹೀಗೆ ಹೃದಯ ಈ ಭಾಗದಲ್ಲಿರುತ್ತೆ. ಯಕೃತ್ತು 7ನೇದು ಯಕೃತ್ತು. ಇದು ಇಷ್ಟು ದೊಡ್ಡ ಯಕೃತ್ತು ಅಥವಾ ಲೀವರ್ ಅಂತ ಹೇಳ್ತೀವಿ. ಅದು 8ನೇದು ಇವುಗಳ ಹೊಟ್ಟೆ. 8ನೇದು ಇದು ಇಷ್ಟು ದೊಡ್ಡ ಹೊಟ್ಟೆ ಇರುತ್ತೆ. 9ನೇದು ಏರ್ ಸ್ಯಾಕ್ ಅಥವಾ ಗಾಳಿಯ ಚೀಲ ಅಂತ ಏನು ಕರಿತೀವಿ, ಅದಿದೆ. 10ನೇದು ಪಿತ್ತಕೋಶ. ಇಲ್ಲಿ ನೀಲಿ ಹಳದಿ ಆಕಾರದ ಒಂದು ಏನಿದೆ ಇದು ಪಿತ್ತಕೋಶ. 11 ಮೇದೋಜೀರಕ ಗ್ರಂಥಿ. ಇಲ್ಲಿ ಏನಿದೆ ಮೇದೋಜೀರಕ ಗ್ರಂಥಿ, ಇದು 11ನೇದು ಮೇದೋಜೀರಕ ಗ್ರಂಥಿ. ಗುಲ್ಮ ಅಥವಾ 12 ಅಥವಾ ಸ್ಪ್ಲೀನ್ ಅಂತ ಏನು ಹೇಳ್ತೀವಿ, ಇದು 12. ಇದರ ಪಕ್ಕದಲ್ಲಿ ಕಾಣ್ತಾ ಇರೋದು ಮೇದೋಜೀರಕ ಗ್ರಂಥಿ. 13 ಕರುಳು. ಇಲ್ಲಿ ಇರುವಂಥದ್ದು ಟ್ಯೂಬ್ಯುಲರ್ ಆರ್ಗನ್ ಏನಿದೆ ಅದು ಕರುಳು. ಹೊಟ್ಟೆ ಆದಮೇಲೆ ಕರುಳು ಪ್ರಾರಂಭವಾಗುತ್ತೆ. 14 ಗಂಡುಗಳಲ್ಲಿ ವೃಷಣಗಳು, 1 ಮತ್ತು 2 ವೃಷಣಗಳು. 15 ಮೂತ್ರಪಿಂಡಗಳು. ಇದಿಷ್ಟು ಏನಿರ್ತವೆ ಅಂಗಗಳು ಒಂದು ಹಾವಿನಲ್ಲಿ ಇವು ಇರ್ತವೆ. ಹಾವುಗಳು
ಕಡಿಯುವುದು ಅತ್ಯಂತ ವಿರಳ. ಕೇವಲ ಪ್ರಾಣಭಯದಿಂದ ಅವುಗಳ ರಕ್ಷಣೆ ಮಾಡಲಿಕ್ಕೆ ಅಥವಾ ನಾವು ಅಕಸ್ಮಾತ್ತಾಗಿ ಕಾಲಿಟ್ಟಾಗ ಅಥವಾ ಬೇಟೆಯಾಡೋದಕ್ಕಾಗಿ ಮಾತ್ರ. ಅಂದರೆ ಮನುಷ್ಯ ಹಾವುಗಳ ಬೇಟೆ ಅಲ್ಲ, ಆತನನ್ನು ಅವು ಬೇಟೆಗಾಗಿ ಕಡಿಯೋದಿಲ್ಲ. ಏನಾದ್ರು ಗಾಯ ಕೊಟ್ಟಾಗ ಮಾತ್ರ ಅವು ಕಡಿತವೆ ಅಥವಾ ಹೆದರಿಕೆಯಿಂದ ಕಡಿತವೆ. ಅತ್ಯಂತ ಭಾರದ ಹಸಿರು ಅನಕೊಂಡ ಹಾವು 250 ಕಿಲೋ ತೂಗಿದರೆ ಇದು ಹಸಿರು ಅನಕೊಂಡ ಹಾವು. ಅತ್ಯಂತ ಹಗುರಾದ ಬಾರ್ಬಡೋಸ್ ಹಾವು 1/2 ಗ್ರಾಂ ಮಾತ್ರ ತೂಗುತ್ತದೆ. ಇದೊಂದು ವಿಸ್ಮಯಕಾರಿ ವಿಷಯ. 250 ಕಿಲೋ ಅಥವಾ 1/4 ಟನ್ ತೂಕವನ್ನು ಅನಕೊಂಡ ಆಗುತ್ತದೆ. ಪ್ರಪಂಚದ ಅತ್ಯಂತ ಉದ್ದದ ಹಾವು ಹೆಬ್ಬಾವು. ಇದು 10 ಮೀಟರ್ ಉದ್ದ ಇದ್ದರೆ ಅತ್ಯಂತ ಗಿಡ್ಡ ವಯಸ್ಕ ಬಾರ್ಬಡೋಸ್ ಹಾವು ಕೇವಲ 10 ಸೆಂಟಿಮೀಟರ್ ಮಾತ್ರ ಇರುತ್ತೆ. ಹಾವುಗಳು ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಇರುತ್ತಿದ್ದಾವೆ. ನ್ಯೂಜಿಲ್ಯಾಂಡ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಇತ್ಯಾದಿ ಸ್ಥಳಗಳಲ್ಲಿ ಇಲ್ಲ. ಈ ಐಸ್ಲ್ಯಾಂಡ್ ಅಂತಿದೆ, ನ್ಯೂಜಿಲ್ಯಾಂಡ್ ಅಥವಾ ಗ್ರೀನ್ಲ್ಯಾಂಡ್ ಇಲ್ಲೆಲ್ಲ ಇಲ್ಲ ಹಾವುಗಳು. ಅದನ್ನು ಬಿಟ್ಟರೆ ಪ್ರಪಂಚದ ಬಹುತೇಕ ಭಾಗಗಳಲ್ಲಿ ಹಾವುಗಳು ಇದ್ದಾವೆ. ಹಾವುಗಳು ಸರಿಸುಮಾರು 10 ವರ್ಷ ಬದುಕ್ತವೆ. ಸಾಕಿದ ಹಾವುಗಳು ಜಾಸ್ತಿ ಬದುಕ್ತವೆ, 20 ರಿಂದ 25 ವರ್ಷ. ಯಾಕೆಂದರೆ ಇದು ಮತ್ತೊಂದು ಹಾವಿನ ಆಹಾರವಾಗಿ ಬೇಟೆಯಾಗುವುದು ಸಾಧ್ಯತೆ ಇಲ್ಲ. ಇವು ಈ ವಿವಿಧ ರೀತಿಯ ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮುಂಗುಸಿಯಂಥ ಪ್ರಾಣಿಗಳಿರ್ಬೋದು, ಬಹುತೇಕ ಈ ರೀತಿಯ ಪ್ರಾಣಿಗಳ ಅತ್ಯಂತ ಇಷ್ಟವಾದ ಆಹಾರವಾದ್ದರಿಂದ ಅವು ಮನುಷ್ಯ ಸಾಕಿದಾಗ ಜಾಸ್ತಿ ಬದುಕ್ತವೆ. ಹಾವಿಗೆ ವಿಷ ಇರುವುದು ಅದು ಬೇಟೆಯಾಡದ ಪ್ರಾಣಿಯನ್ನು ಜೀರ್ಣಗೊಳಿಸಲಿಕ್ಕೆ ಮಾತ್ರ. ಕೆಲವು ಹಾವುಗಳಿಗೆ ಅವು ವಿಷ ಹೊಂದಿರೋದೇ ಗೊತ್ತಿರಲ್ಲ. ಪ್ರತಿಯೊಂದು ಹಾವುಗಳಿಗೂ ಇದರಲ್ಲಿ ವಿಷ ಇದೆ ಅಂತ ಗೊತ್ತಿರಲ್ಲ. ಅಕಸ್ಮಾತ್ ಅವುಗಳಿಗೆ ಅವು ಕಡಿದು ಬಿಟ್ರೆ, ಅದರ ಬಾಲಕ್ಕೆ ಹಿಂಗೆ ಕಡಿದ್ರೆ ಕೂಡಲೇ ಅವು ಸತ್ತೋಗ್ಬಿಡ್ತವೆ. ಈ ರೀತಿ ಏನಾದ್ರು ಸ್ವಯಂ ಕಡಿತ ಆದಾಗ ಇದು ಪಿಟ್ ಆರ್ಗನ್ ಅಂತ ಹೇಳ್ತಾರೆ. ಅಥವಾ ಈ ವಿಶೇಷ ಗ್ರಂಥಿಯಿಂದ ಇವು ವಿಷವನ್ನು ಚಿಮ್ಮಿಸ್ತವೆ. ಸಮುದ್ರದ ಹಾವುಗಳು ಅತ್ಯಂತ ಅಪಾಯಕಾರಿಯಾಗಿರೋದ್ರಿಂದ ಅವುಗಳು ಹೆದರಿ ಕಚ್ಚಿದ್ರಿಂದ ಅನೇಕ ಜನ ಸಮುದ್ರ ಸಂಶೋಧಕರು ಹಿಡಿದವೆ. ಸಮುದ್ರದ ಮೇಲ್ಮೈಯಲ್ಲಿ ತೇಲ್ತಾ ಇರ್ತವೆ. ಕೆಲವೊಮ್ಮೆ ಆಳವಾದ ನೀರಿನಲ್ಲಿಯೂ ಸಹಿತ ಬದುಕ್ತವೆ. ಕೆಲವೊಂದು ಸಮುದ್ರದ ಹಾವುಗಳು ಚರ್ಮದ ಮೂಲಕವೂ ಸಹಿತ ಉಸಿರಾಡಬಲ್ಲವು ಮತ್ತು ನೀರಿನ ಅಡಿ ಬಹಳ ಹೊತ್ತು ಇವು ಇರ್ತವೆ. ಹಾವುಗಳು ಸೂರ್ಯನ ಬೆಳಕು ಮತ್ತು ಶಾಖ ಇರದೇ ಬದುಕಲಾರವು. ಅಂದರೆ ಇವುಗಳಿಗೆ ಸೂರ್ಯನ ಬೆಳಕು ಅತ್ಯಂತ ಅವಶ್ಯಕವಾಗಿ ಬೇಕು ಮತ್ತು ಇದರ ಶರೀರ ತಂಪು ರಕ್ತದ ಪ್ರಾಣಿಯಾಗಿರೋದ್ರಿಂದ ಇದು ವಾತಾವರಣದ ತಾಪಮಾನಕ್ಕೆ ತಕ್ಕ ಹಾಗೆ ಬದಲಾಗುತ್ತೆ. ಇವುಗಳ ಜೀರ್ಣಕ್ರಿಯೆಗೆ ಸೂರ್ಯನ ಬೆಳಕು ಅತ್ಯಂತ ಅವಶ್ಯಕ ಗೊತ್ತಿರಲಿ. ಹಾವುಗಳ ಶರೀರದಲ್ಲಿ ಸುಮಾರು 900 ರಿಂದ 1200 ಎಲುಬುಗಳಿದ್ದಾವೆ. ಮನುಷ್ಯನಲ್ಲಿ ಇದರ ಸಂಖ್ಯೆ ಕೇವಲ 206. ಇದಿಷ್ಟು ಹಾವಿನಲ್ಲಿರುವಂತಹ ಎಲುಬುಗಳು, ಕಶೇರುಕ ಮಣಿಗಳು, ಬಾಲ ಇತ್ಯಾದಿ 900 ರಿಂದ 1200 ಇರುತ್ತವೆ. ನೋಡಿ, ಎಲ್ಲ ಪ್ರಾಣಿಗಳಂತೆ ಚರ್ಮದ ನರಕೋಶಗಳ ಮೂಲಕ ಹಾವುಗಳು ನೋವನ್ನು ಅನುಭವಿಸ್ತವೆ. ಅವುಗಳಿಗೂ ತುಂಬ ನೋವಿದೆ. ಇಲ್ಲಿ ಮತ್ತೊಮ್ಮೆ ನೀವು ಈ ಪಿತ್ತಜನಕಾಂಗ, ಹೊಟ್ಟೆ, ಕರುಳು ಹಾಗೂ ಇತ್ಯಾದಿ ಬಾಲ, ಶ್ವಾಸಕೋಶ ಇತ್ಯಾದಿಗಳನ್ನು ಇಲ್ಲಿ ನೋಡಬಹುದು. ಹೃದಯ ಈ ಭಾಗದಲ್ಲಿ ಇದೆ ಮತ್ತು ಈ ವಿಷಯದ ಗ್ರಂಥಿ ಅಥವಾ ವೆನಮಸ್ ಗ್ರ್ಯಾನ್ ಏನಿರುತ್ತೆ ಇದು ಮೇಲ್ಭಾಗದ ದವಡೆಯ ಮೇಲ್ಭಾಗದಲ್ಲಿರುತ್ತೆ. ಹಾಗೂ ಇದು ಮೆದುಳು, ಚಿಕ್ಕ ಮೆದುಳು ಇರುತ್ತೆ, ಬಹಳ ಚಿಕ್ಕ ಮೆದುಳು, ಕಣ್ಣುಗಳು. ಹಾಗೂ ಈ ವೆನಮಸ್ ಡಕ್ಟ್ ಅಥವಾ ಕೋರೆ ಹಲ್ಲುಗಳು, ಕಚ್ಚುವ ಹಲ್ಲುಗಳು ಬಹಳ ಚೂಪಾಗಿ ಇರ್ತವೆ. ಅವುಗಳಿಗೆ ಬಣ್ಣವನ್ನು ಗುರುತಿಸುವ ಶಕ್ತಿ ಇಲ್ಲ. ಹಾವಿನ ಮುಂದೆ ಚಲಿಸದೇ ನಿಂತರೆ ಅವು ಪ್ರಾಣಿಯನ್ನು ಸಹ ಮರ ಎಂದು ಗುರುತಿಸಬಹುದು. ಆ ಕಾರಣದಿಂದ ಹಾವು ನಿಮ್ಮ ಮುಂದೆ ಇದೆ ಎಂದಾಗ ಚಲಿಸದೇ ಇದ್ದರೆ ಏನಾಗುತ್ತೆ ಅದಕ್ಕೆ ಗೊತ್ತಾಗಲ್ಲ. ನೀವು ಓಡಿ ಅಥವಾ ಅದರ ಮುಂದೆ ಚಲನವಲನವನ್ನು ಮಾಡಿದರೆ ಅವು ಕಡಿಯುವ ಸಾಧ್ಯತೆ ಇದೆ. ಈ ಕಾರಣದಿಂದ ಹಾವಿನ ಹತ್ತಿರ ಇದ್ದರೆ ಸಹಿತ ಬಹಳ ಮೌನವಾಗಿ ನಿಂತು ಅವುಗಳ ಚಲನವಲನವನ್ನು ವೀಕ್ಷಣೆ ಮಾಡಬೇಕು. ಬ್ರಹ್ಮನಿ ಕುರುಡು ಹಾವುಗಳಲ್ಲಿ ಗಂಡು ಜಾತಿ ಇಲ್ಲ. ಅವುಗಳಲ್ಲಿ ಸಂತಾನೋತ್ಪತ್ತಿಯಲ್ಲಿ ಮಾತ್ರ ಸ್ವಯಂ ಹುಟ್ಟುತ್ತವೆ ಹೆಣ್ಣು.
ಇವು ಎರೆಹುಳವನ್ನು ಇವು ಹೋಲ್ತವೆ. ಈ ರೀತಿ ಇದಕ್ಕೆ ಬ್ರಹ್ಮನಿ ಗೂಡು ಹಾವು ಅಥವಾ ಹರ್ಮೋಪ್ರೊಡೈಟ್ ಅಂತ ಇವುಗಳಿಗೆ ಕರೀತಾರೆ. ಗಂಡು ಮತ್ತು ಹೆಣ್ಣು ಒಂದೇ ಇದರಲ್ಲಿ ಇರುತ್ತೆ. ಇದು ಕೆಂಪು ರಕ್ತವರ್ಣದ ಹೆಬ್ಬಾವನ್ನು ಸಾಕು ಪ್ರಾಣಿಯಾಗಿ ಅನೇಕ ಜನರು ಮನೆಯಲ್ಲಿ ಇಸ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಇದೊಂದು ಸಾಕು ಪ್ರಾಣಿ, ಅತ್ಯಂತ ಪ್ರಿಯವಾದ ಸಾಕು ಪ್ರಾಣಿ ಕೆಲವರಿಗೆ. ಈ ಬಹುತೇಕ ಹಾವುಗಳು ಪ್ರತಿ ತಿಂಗಳಿಗೊಮ್ಮೆ ಅಥವಾ ಕೆಲವು ತಿಂಗಳಿಗೊಮ್ಮೆ ಈ ಪೊರೆಯನ್ನು ಕಳಚುತ್ತವೆ. ಅದು ಹೇಗಿದೆ ಅಂತಂದರೆ, ಚರ್ಮದ ಮೇಲೆ ಅಂಟಿಕೊಂಡಿರುವಂತಹ ಸಣ್ಣ ಪದರ. ಇದರಿಂದ ಅವು ಅಸಾಧ್ಯ ನೋವನ್ನು ಸಹಿತ ಅನುಭವಿಸ್ತವೆ. ಚಲಿಸಲು ಕಾಲುಗಳು ಇರುವ ಹಾವುಗಳು ಇಲ್ಲ. ಯಾವುದೇ ಹಾವುಗಳಿಗೆ ಕಾಲುಗಳಿಲ್ಲ, ಆದರೆ ಅವುಗಳ ಕಾಲುಗಳ ಶೇಷ ಇದೆ. ಅಂದರೆ ಒಂದು ಕಾಲದಲ್ಲಿ ಇವುಗಳಿಗೆ ಕಾಲುಗಳು ಇದ್ದವು ಅಂತ. ಈ ರೀತಿ ಕಾಲುಗಳ ಸಣ್ಣ ಸಣ್ಣ ಉಳಿಕೆಗಳು ಅವು ಇದ್ದಾವೆ. ಅವುಗಳು ಕಟ್ಟ ಮಾಂಸಾಹಾರಿಗಳು. ಯಾವುದೇ ಕಾರಣಕ್ಕೆ ಸಸ್ಯ ಅಥವಾ ಹಾಲನ್ನು ಅವು ಕುಡಿಯುವುದೇ ಇಲ್ಲ. ಸಸ್ಯವನ್ನಂತೂ ತಿನ್ನೋದಿಲ್ಲ, ಹಾಲನ್ನು ಸಹಿತ ಅವು ಕುಡಿಯೋದಿಲ್ಲ. ಇದು ಶುದ್ಧ ತಪ್ಪು ನಂಬಿಕೆ. ಯಾವುದೇ ಹಾವಿಗೆ ಮತ್ತೊಂದು ಹಾವು ಅತ್ಯಂತ ಉತ್ತಮವಾದ ಆಹಾರ, ಅಥವಾ ಕಪ್ಪೆಗಳಿರ್ಬೋದು, ಹಕ್ಕಿಗಳಿರ್ಬೋದು, ಅವೆಲ್ಲ ಹಿಡಿದು ತಿಂತವೆ. ಹಾವುಗಳು ಎಂದೂ ಸಹಿತ ಹಾಲನ್ನು ಮುಟ್ಟುವುದಿಲ್ಲ. ಹಾವುಗಳು ಎಂದಿಗೂ ಸಹಿತ ಹಾವನ್ನು ಮುಟ್ಟಲ್ಲ. ಆ ಕಾರಣದಿಂದ ನಾಗರ ಪಂಚಮಿಯಲ್ಲಿ ಹಾವಿಗೆ ಹಾಲನ್ನು ಎರೆಯುವುದು ವ್ಯರ್ಥವಾದಂತಹ ಒಂದು ಕಸರತ್ತು. ಅವುಗಳಿಗೆ ಕೆಲವೊಮ್ಮೆ ಈ ರೀತಿ ಹಾಲನ್ನು ಎರೆದರೆ ಉಸಿರು ಕೊಟ್ಟು ಸಾಯುವ ಸಾಧ್ಯತೆ ಜಾಸ್ತಿ ಇದೆ. ಆ ಕಾರಣದಿಂದ ಇದಕ್ಕೆ ಹೋಗಬಾರದು. ಒಂದು ಹಾವನ್ನು ಮತ್ತೊಂದು ಹಾವು ನುಂಗುವುದು ಬಹಳ ಸಾಮಾನ್ಯವಾದ ವಿಚಾರ. ಅಲ್ಲದೆ ಮತ್ತೊಂದು ಪ್ರಾಣಿಯನ್ನು, ಹಕ್ಕಿಗಳನ್ನು ಇವು ನುಂಗ್ತವೆ. ಇದೊಂದು ಕ್ಷಕಿರಣದಲ್ಲಿ ತೆಗೆದಂತಹ ಒಂದು ಸಾಧ್ಯತೆ ಇದೆ. ಆ ಕಾರಣದಿಂದ ಇದಕ್ಕೆ ಕಾಲು ಇತ್ಯಾದಿ ಯಾವುದೋ ಒಂದು ಪಕ್ಷಿ ಇರ್ಬೋದು, ಅಥವಾ ಇವುಗಳನ್ನು ನುಂಗಿದಾಗ ನಾವು ಅವುಗಳನ್ನು ಪತ್ತೆ ಮಾಡ್ಬೋದು. ಹಾವುಗಳಿಗೆ ನಮ್ಮ ಹಾಗೆ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಚಲಿಸುವಂತಹ ಕಣ್ಣುಗುಡ್ಡೆಗಳು ಇಲ್ಲ. ಈ ರೀತಿ ಇರುವುದು ಅದು ಕಲ್ಪನಾಕಾರಿ ವಿಷಯ ಮಾತ್ರ. ನಾವು ಚಲನಚಿತ್ರಗಳಲ್ಲಿ ಹಾವುಗಳನ್ನು ಅತ್ಯಂತ ಮೂಢನಂಬಿಕೆಯ ಗರಿಷ್ಠದಲ್ಲಿ ಚಿತ್ರಿಸಿದ್ದಾರೆ. ಆ ರೀತಿ ಯಾವುದೇ ಒಂದು ವಿಷಯ ಇಲ್ಲ. ಹಂಗೋಸ್ ಹಾವುಗಳು ಭಯವಾದಾಗ ಸತ್ತಂತೆ ನಡೆಸುತ್ತವೆ ಮತ್ತು ದುರ್ನಾತ ಸೂಸುತ್ತವೆ ಎನ್ನಲಾಗಿದೆ. ಸತ್ತು ಹೋದ ದುರ್ನಾತದ ವಸ್ತುಗಳನ್ನು ತಿನ್ನಲು ಇತರ ಪ್ರಾಣಿಗಳು ಇಷ್ಟವನ್ನು ಪಡುವುದಿಲ್ಲ. ಅವುಗಳಿಗೆ ಒಂದೇ ಒಂದು ಶ್ವಾಸಕೋಶ ಇದ್ದು ಅದು ಎಡಭಾಗದಲ್ಲಿದೆ. ಎಡ ಶ್ವಾಸಕೋಶ ಮಾತ್ರ ಇದೆ. ಕೆಲವೊಂದು ಅಪರೂಪದಲ್ಲಿ ಬಲದ ಶ್ವಾಸಕೋಶವನ್ನು ಸಹಿತ ಕಾಣಬಹುದು ಅಂತ ಹೇಳ್ತಾರೆ. ಪಿತ್ತಜನಕಾಂಗ ಇವೆಲ್ಲವೂ ಇರ್ತವೆ. ಜೇಡರ ಹಾವಿನ ಬಾಲವನ್ನು ಜೇಡನ್ನು ಭಾವಿಸಿ ತಿಂದುವ ಪಕ್ಷಿಗಳು ಹಾವಿಗೆ ಬಲಿಯಾಗುತ್ತವೆ. ಇದನ್ನು ರ್ಯಾಟ್ಲಿಂಗ್ ಸ್ನೇಕ್ ಅಂತ ಹೇಳ್ತೇವೆ, ಅಥವಾ ಈ ಸ್ಪೈಡರ್ ಸ್ನೇಕ್ ಅಂತ ಏನಿರುತ್ತೆ, ಅದು ಒಂಥರ ಜೇಡರ ಹುಳ ಇದ್ದಂಗೆ ಇರುತ್ತೆ. ಅದನ್ನು ತಿನ್ನಲಿಕ್ಕೆ ಬರುವಂತಹ ಹಕ್ಕಿಗಳು ಇಲ್ಲಿ ಬಾಲಕ್ಕೆ ನೋಡಿದಾಗ ಅದು ಹಕ್ಕಿಗಳನ್ನು ಬೇಟೆಯಾಡುತ್ತೆ. ಒಳನಾಡಿನ ತೈವಾನ್ ಎಂಬ ಹಾವು ಅತ್ಯಂತ ತೈಪಾನ್ ಎಂಬ ವಿಷಕಾರಿಯಾಗಿದ್ದು, ಇದರ ವಿಷ ಒಮ್ಮೆ ಇದು ಚಿಮ್ಮಿಸುವಂತಹ ವಿಷ 100 ಜನರನ್ನು ಸಾಯಿಸಲಿಕ್ಕೆ ಸಾಕಾಗತ್ತೆ. ಇದು ಒಳನಾಡಿನ ತೈಪಾನ್. ಕ್ರೈಸೋಕ್ಲಿಯಾ ಜಾತಿಗೆ ಸೇರಿದ ಕೆಲವೊಂದು ಹಾವುಗಳು ಸ್ವಲ್ಪ ಗಾಳಿಯಲ್ಲಿ ಹಾರಬಲ್ಲವು. ಹಾರುಬೆಕ್ಕುಗಳು ಹಾರುವ ರೀತಿಯಲ್ಲಿ ಇವುಗಳ ಹಾರುವಿಕೆ ಇರುತ್ತೆ. ವೈಪರ್ ಜಾತಿಗೆ ಸೇರಿದ ಹಾವುಗಳಿಗೆ ಕೊಂಬಿದ್ದಂತೆ ಭಾಸಾಗತ್ತೆ, ಅಥವಾ ರಸಲ್ಸ್ ವೈಪರ್ ಅಂತ. ಅಥವಾ ಇದು ಅವುಗಳ ಕಣ್ಣನ್ನು ರಕ್ಷಿಸಲು ಇರುವಂತಹ ಒಂದು ವಿಶೇಷ ವ್ಯವಸ್ಥೆ ಆಗಿದೆ ಈ ಥರ ವೈಪರ್ ಜಾತಿಗೆ ಸೇರಿದಂತಹ ಹಾವುಗಳಿಗೆ. ಹಾವುಗಳು ಅವುಗಳ ಬೇಟೆಯನ್ನು ಇಡಿಯಾಗಿ ನುಂಗುತ್ತವೆ. ಅವು ಅಗೆಯುವುದೇ ಇಲ್ಲ. ಅವುಗಳಿಗೆ ಹಲ್ಲು ಇದ್ರೂ ಸಹಿತ ಅದು ಬೇಟೆಯನ್ನು ಹತ್ರ. ಆದರೆ ಮ್ಯಾಂಗ್ರೋವ್ ಜಾತಿಗೆ ಸೇರಿದ ಹಾವು ಏಡಿಗಳನ್ನು ಶರೀರದ ಬಲದಿಂದ ಉಪಯೋಗಿಸಿ ತುಂಡು ತುಂಡು ಮಾಡಿ ತಿನ್ನುತ್ತವೆ. ಈ ರೀತಿ ತಿಂತವೆ. ಇವುಗಳಿಗೆ ಸಾಮಾನ್ಯವಾಗಿ ಹಲ್ಲು ಇರೋದಲ್ಲ. ಹಾವುಗಳು ಶೀತ ರಕ್ತದ ಪ್ರಾಣಿಗಳು, ಆದರೆ ಅವುಗಳ ರಕ್ತ ತಂಪಾಗಿರಲ್ಲ. ಶೀತ ರಕ್ತ, ಆದರೆ ಶಾಖವನ್ನು ಹೊರಗಿನ ವಾತಾವರಣದ ಬಿಸಿಯಿಂದ ಅವು ಪಡೆಯುತ್ತವೆ. ಅವುಗಳು ಅವುಗಳ ಮಾಂಸಖಂಡಗಳ ಸಂಕುಚನ ಮತ್ತು ವಿಕಸನದಿಂದ 4 ವಿವಿಧ ದಿಕ್ಕಿನಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಅವು ಹೊಂದಿದ್ದಾವೆ. 4 ವಿವಿಧ ದಿಕ್ಕಿನಲ್ಲಿ.
ಕೆಲಬಾರ್ ಹೆಬ್ಬಾವಿನ ಚರ್ಮವು ಇತರ ಹಾವುಗಳ ಚರ್ಮಕ್ಕಿಂತ 15 ಪಟ್ಟು ದಪ್ಪವಾಗಿರುತ್ತದೆ. ಇದು ಇಲಿ ಹೆಗ್ಗಣಗಳ ಬೇಟೆಗೆ ಹೊಂಡ ತೋಡಲು ಮತ್ತು ಅವುಗಳ ಕಚ್ಚುವಿಕೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅಗತ್ಯ ಇದೆ. ಹೆಬ್ಬಾವುಗಳು ದಪ್ಪ ಚರ್ಮದ ಹಾವುಗಳು. ಸಾಕಿದ ಹಾವುಗಳು ಕಾಡಿನಲ್ಲಿರುವ ಹಾವುಗಳಿಗಿಂತ ದುಪ್ಪಟ್ಟು ಬದುಕುತ್ತವೆ. ಇದು ಕಾಡಿನಲ್ಲಿರುವ ಹಾವು 10 ವರ್ಷ ಬದುಕಿದರೆ ಇದು 20 ರಿಂದ 30 ವರ್ಷ ಬದುಕ್ತವೆ ಸಾಕಿದ ಹಾವುಗಳು. ಕೆಲವೊಂದು ಸಾಕಿದ ಹಾವುಗಳು 42 ವರ್ಷ ಬದುಕಿ ಗಿನ್ನೀಸ್ ದಾಖಲೆ ಬರೆದಿದ್ದಾವೆ ಅಂತ ಹೇಳಲಾಗ್ತದೆ. ವಿಶ್ವದ ಅತ್ಯಂತ ದೊಡ್ಡ ವಿಷಕಾರಿ ಹಾವುಗಳು ನಾಗರದ ಹಾವುಗಳು. ಇವುಗಳ ಉದ್ದ 18 ಅಡಿ. ಕಿಂಗ್ ಕೋಬ್ರಾ ಅಂತ ಕರೀತಾರೆ. ಅದಕ್ಕಾಗಿ ಕಾಳಿಂಗ ಸರ್ಪ ಸಹಿತ ಅತ್ಯಂತ ಉದ್ದದ ಹಾವು, ದೊಡ್ಡ ಹಾವು. ಬ್ರೆಜಿಲ್ನಲ್ಲಿ ಹಾವುಗಳ ಒಂದು ದ್ವೀಪನೇ ಇದೆ. ಇದರ ಪ್ರತಿ ಚದರ ಮೀಟರಲ್ಲಿ 5 ಹಾವುಗಳು ಇದ್ದಾವೆ. ಬ್ರೆಜಿಲ್ನ ಚಿನ್ನದ ಲ್ಯಾನ್ಸ್ ಹೆಡ್ ವಿಷಕಾರಿ ಹಾವುಗಳ ದ್ವೀಪ, ಅತ್ಯಂತ ವಿಷಕಾರಿ ಹಾವುಗಳ ಒಂದು ದ್ವೀಪ ಅಲ್ಲಿದೆ. ಇತರ ಪ್ರಾಣಿಗಳ ಹಾಗೆ ಹಾವುಗಳ ಬೆಳವಣಿಗೆ ಒಂದು ಹಂತಕ್ಕೆ ನಿಲ್ಲದೆ ಸದಾ ಬೆಳೆಯುತ್ತಾ ಇರುತ್ತೆ. ಇದು ಬಹಳ ವಿಶೇಷ. ಈಗ ಸಾಮಾನ್ಯ ಮನುಷ್ಯನಿಗೆ ಬೆಳವಣಿಗೆ ಒಂದು 20 ರಿಂದ 25 ವರ್ಷಕ್ಕೆ ನಿಂತು ಹೋದರೆ, ವಯಸ್ಸಾದ ಹಾಗೆ ಈ ಪ್ರಕ್ರಿಯೆ ಬೇಗ ಕಡಿಮೆ ಆಗುತ್ತೆ. ಇದು ಈ ರೀತಿ ಪ್ರತಿ ವರ್ಷ ಅವು ಬೆಳೀತಾನೆ ಇರ್ತವೆ. ಹಾವುಗಳು ಇತರ ಪ್ರಾಣಿಗಳಂತೆ ಜಾಸ್ತಿ ನಿದ್ರೆಯನ್ನು ಮಾಡ್ತವೆ. ದಿನಕ್ಕೆ 16 ಗಂಟೆ ಅವು ನಿದ್ರೆಯನ್ನು ಮಾಡ್ತವೆ. ಒಮ್ಮೊಮ್ಮೆ ಶೀತ ಅಥವಾ ಸರೀಸೃಪಗಳ ಹಾಗೆ ಶೀತ ನಿದ್ರೆಗೆ ಜಾರುತ್ತವೆ ಅಥವಾ ಹೈಬರ್ನೇಷನ್ ಅಂತ ಹೇಳ್ತೀವಿ. ಬಹಳ ಹೊತ್ತು ಮಲಗುತ್ತವೆ. ದಿನಕ್ಕೆ 16 ಗಂಟೆ ನಿದ್ದೆ ಮಾಡಿ ಕೇವಲ 8 ಗಂಟೆ ಮಾತ್ರ ಓಡಾಟ ಮಾಡಿ ಅವೇನು ಮಾಡ್ತವೆ, ಹೊಟ್ಟೆಯನ್ನು ತುಂಬಿಸಿಕೊಂಡು ಪುನಃ ಮಲಗಲಿಕ್ಕೆ ಹೋಗ್ತವೆ. ಅದಾದಮೇಲೆ ಸಮುದ್ರ ಅಥವಾ ಸಿಹಿ ನೀರಿನಲ್ಲಿ ವಾಸಿಸುವ ಹಾವುಗಳು ನೀರಿನಲ್ಲಿ ಉಸಿರಾಡಲಾರವು. ಅವುಗಳು ಪ್ರತಿ ನಿಮಿಷಕ್ಕೆ 30 ನಿಮಿಷಕ್ಕೆ ಮೇಲೆ ಬರೋದು, ಪುನಃ ಕೆಳಗಡೆ ಹೋಗುತ್ತವೆ. ಕೆಲವೊಂದು ಹಾವುಗಳು ಮಾತ್ರ ಚರ್ಮದಿಂದ ಉಸಿರಾಡ್ತವೆ. ಬಹುತೇಕ ಹಾವುಗಳು ನಿಶಾಚರರು, ಅಂದರೆ ರಾತ್ರಿಯಲ್ಲಿ ಮಾತ್ರ ಚಲನೆ ಇರ್ತವೆ. ಆದರೆ ಬೇಟೆ ಇತ್ಯಾದಿ ಅವಶ್ಯಕತೆ ಇದ್ದಾಗ ಅಥವಾ ಹಸಿವಾದಾಗ ಹಗಲು ಮತ್ತು ರಾತ್ರಿಯಲ್ಲಿ ಸಹಿತ ಚುರುಕಾಗಿ ಅವು ಚಲಿಸ್ತವೆ. ಪಿಟ್ ವೈಪರ್ನಂಥ ಕೆಲವೊಂದು ಹಾವುಗಳು ಸುಮಾರು 1 ಮೀಟರ್ ಆಗುವಷ್ಟು ದೂರ ಇರುವ ಬೇಟೆಯ ಕಣ್ಣಿನ ಮೇಲೆ ವಿಷವನ್ನು ಅವು ಉಗುಳಲಿಕ್ಕೆ ಆಗತ್ತೆ. ಹಾವುಗಳ ವಿಷದ ಹಲ್ಲುಗಳು ಸುಮಾರು 6-7 ವಾರದಲ್ಲಿ ಬಿದ್ದು ಹೊಸ ಹಲ್ಲುಗಳು ಹುಟ್ಟುತ್ತವೆ. ಒಮ್ಮೆ ವಿಷದ ಹಲ್ಲು ಇದ್ದಾಗ 6 ರಿಂದ 7 ವಾರ ಅವುಗಳಿಗೆ ಬೇಕು. ಕೆಲ ಜಾತಿಯ ಹಾವುಗಳು ಒಮ್ಮೆ ಆಹಾರ ಸೇವಿಸಿದ ಮೇಲೆ 2 ವರ್ಷಗಳವರೆಗೆ ಅವು ಆಹಾರವಿಲ್ಲದೆ ಬದುಕ್ತವೆ. ಶೀತ ನಿದ್ರೆಗೆ ಅವು ಜಾರುತ್ತವೆ. ಇಷ್ಟೊತ್ತು ಹಾವಿನ ಕಥೆಯನ್ನು ಕೇಳಿದ್ರಿ. ಇದು ಆಸಕ್ತಿದಾಯಕ ಅಂತ ನಿಮಗೆ ಅನಿಸಿದೆ ಅಂತ ಭಾವಿಸ್ತೇನೆ. ನಮಸ್ಕಾರ.